ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವ್ಯಾಂಡರರ್ಸ್. ಇವತ್ತು ಅಕ್ಟೋಬರ್ 5 ಆ್ಯಂಡ್ ನಾವಿರೋದು ಜರ್ಮನಿಯ ಮ್ಯೂನಿಕ್ ಸಿಟಿ ಪಕ್ಕದ ಪೋಲಿಂಗ್ ಅನ್ನೋ ಒಂದು ಹಳ್ಳಿ Airbnb. ಇದರ ಸುತ್ತ ಗೋಧಿ ಮತ್ತು ಜೋಳದ ಫಾರ್ಮ್ ಇರೋದಕ್ಕೆ ಹೆವಿ ಮೆಷಿನರೀಸ್ ಓಡಾಡ್ತಾನೆ ಇರುತ್ತೆ. ವೆದರ್ ನೋಡಿದರೆ ಮಳೆ ಬರೋ ಥರ ಇದೆ, ಮಳೆ ಬರದೇ ಇದ್ದರೆ ಸಾಕು. ಇದು ನಾವು ಬುಕ್ ಮಾಡಿರೋ ವೋಕ್ಸ್ ವ್ಯಾಗನ್ ಟೈಗೋ ಬ್ಯೂಟಿಫುಲ್ ಬ್ಲ್ಯಾಕ್ ಕಾರ್ ಆ್ಯಂಡ್ ಇದು ನಾವು ಸ್ಟೇ ಆಗಿರೋ Airbnb. ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಿಧಾನಕ್ಕೆ ಚೆಕ್ಔಟ್ ಆಗ್ತಾಯಿದ್ದೀವಿ. ಪೇಮೆಂಟ್ ಆಲ್ರೆಡಿ Airbnb ಆ್ಯಪಲ್ಲಿ ಆಗಿತ್ತು. 4,100 ಪೇ ಮಾಡಿದ್ವಿ ಈ Airbnbಗೆ ಒಂದು ನೈಟ್ಗೆ. ಚೆಕ್ಔಟ್ ಆಗೋ ಟೈಮಲ್ಲಿ ಓನರ್ ಇರಲಿಲ್ಲ, ನಾವೇ ಸೆಲ್ಫ್ ಚೆಕ್ಔಟ್ ಮಾಡ್ಕೊಂಡ್ವಿ. ಸೆಲ್ಫ್ ಡ್ರೈವ್ ಬುಕ್ ಮಾಡಿಕೊಂಡ್ರೆ 2 ಮೇನ್ ಅಡ್ವಾಂಟೇಜಸ್ ಇದೆ. ಒಂದು, ಸಿಟಿ ಬಿಟ್ಟು ಔಟ್ಸ್ಕರ್ಟ್ಸಲ್ಲಿ ನೀವು Airbnb ಕಡಿಮೆ ರೇಟಿಗೆ ಬುಕ್ ಮಾಡ್ಕೊಳ್ಬೋದು. ಇನ್ನೊಂದು, ನಿಮ್ಮ ಹೆವಿ ಲಗೇಜಸನ್ನೆಲ್ಲ ನೀವು ಕ್ಯಾರಿ ಮಾಡಬೇಕಾಗಿಲ್ಲ, ಕಾರ್ಗೆ ಹಾಕ್ಕೊಂಡು ಆರಾಮ್ಸೆ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಬ್ರಿಡ್ಜ್ ಕ್ರಾಸ್ ಆದರೆ ಆಸ್ಟ್ರಿಯಾ. ಜರ್ಮನಿಗೂ ಆಸ್ಟ್ರಿಯಾಗೂ ಚೆಕ್ ಪೋಸ್ಟು ಬಾರ್ಡರು ಏನೂ ಇಲ್ಲ. ಫ್ಯೂಯಲ್ ಕಡಿಮೆ ಇದೆ ಕಾರಲ್ಲಿ, ಇಲ್ಲೇ ಸ್ಟಾಪ್ ಮಾಡಬೇಕೀಗ. ಇಲ್ಲಿ ಫ್ಯೂಯಲ್ ಸ್ಟೇಷನಿಗೆ ಬಂದಿದ್ದೇವೆ. ಇಲ್ಲಿ ಸಿಸ್ಟಮ್ ಭಾರಿ ಸೂಪರ್. ಫ್ಯೂಯಲ್ ತೆಗೆಯೋದು, ಇಲ್ಲಿ ಹಾಕೋದು, ಇದು ಫಿಲ್ ಆದಾಗ ಆಟೋ ಸ್ಟಾಪ್ ಆಗುತ್ತೆ. ಎಷ್ಟು ಲೀಟರ್ ಆಯಿತು, ಎಷ್ಟು ದುಡ್ಡು ಆಯಿತು ಅಂತ ಇಲ್ಲಿ ಬರುತ್ತೆ. ಅಲ್ಲೇ ಒಳಗಡೆ ಹೋಗಿ ನಂಬರ್ 3 ಅಂತ ಹೇಳಿದರೆ ಎಷ್ಟಾಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಎಷ್ಟು ಪೇ ಮಾಡಿ ಬಂದರೆ ಆಯಿತು. ಐ ಥಿಂಕ್ ವಿ ಆರ್ ಡನ್. ಓಕೆ, 30 ಲೀಟರ್, €50. Number 3, 30.83. Apple per piece €0.69. Orange almost €1. ಕಿವಿ €1. ಇದೆಲ್ಲ ಪರ್ ಪೀಸ್. ಆ್ಯಂಡ್ ಫ್ಯೂಯಲ್ ನಂಬರ್ 3. ಥ್ಯಾಂಕ್ ಯು. ಕಾರಿಗೆ ಈಗಷ್ಟೇ ಪೆಟ್ರೋಲ್ ಹಾಕ್ಕೊಂಡು ಆಸ್ಟ್ರಿಯನ್ ರೋಡ್ಸಲ್ಲಿ ಡ್ರೈವ್ ಮಾಡ್ತಾ ಇದ್ದೇವೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಹಾಲ್ಸ್ಟಾಟ್ ಅನ್ನೋ ಒಂದು ಟೂರಿಸ್ಟ್ ಪ್ಲೇಸ್. ಆದರೆ ಅದಕ್ಕಿಂತ ಮುಂಚೆ Airbnbಯಲ್ಲಿ ಅಡುಗೆ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ವೆಜಿಟೇಬಲ್ಸ್ ಇಲ್ಲ. ನೆಕ್ಸ್ಟ್ ಯಾವುದು ಶಾಪಿಂಗ್ ಮಾರ್ಟ್ ಸಿಗುತ್ತೋ ಅಲ್ಲಿ ಸ್ಟಾಪ್. ಬೇರೆ ಯಾವುದೇ ಯಾಕೆ, ಸ್ಪಾರೇ ಸಿಕ್ತು ನೋಡಿ. ಆದರೆ ಯಾವುದಕ್ಕೆ ಎಷ್ಟು ರೇಟ್ ಇದೆ, ಯಾವುದೆಷ್ಟು ಕಾಸ್ಟ್ಲಿ, ಯಾವುದೆಷ್ಟು ಚೀಪು ನೋಡುವ ಬನ್ನಿ. ಪೊಟ್ಯಾಟೊ ಆಲ್ಮೋಸ್ಟ್ ₹200 kg. ನಮಗೊಂದು ಬೇಕು. ಲೆಟ್ಸ್ ಗೋ. ನೆಕ್ಸ್ಟ್ ಆನಿಯನ್ ಬೇಕಲ್ಲ, ಆನಿಯನ್ kg €2.99, ಅಂದರೆ €3 ಅಂದರೆ ಒಂದು ₹312. ಕ್ಯಾಬೇಜ್ €1.79, ಅಂದರೆ ಒಂದು $190. ಫ್ರೂಟ್ಸ್ ನೋಡಿ, ಗ್ರೇಪ್ಸು kgಗಾಗಿರ್ಬೋದು ಒಂದು ₹380. ಫ್ರೂಟ್ಸ್ ತುಂಬ ವೆರೈಟಿ ಇದೆ ಇಲ್ಲಿ ನೋಡಿ. ಆ್ಯಪಲ್ €2.99, ಒಂದು $310. ಗಾಲಾ ಆ್ಯಪಲ್, ಇದು ನಮ್ಮೂರ ಕಡೆ ಬರುತ್ತೆ, ಆಲ್ಮೋಸ್ಟ್ $300. ಗ್ರೀನ್ ಆ್ಯಪಲ್ ಬಾಕ್ಸ್
1.49 ಯೂರೋ ಆಫರಲ್ಲಿದೆ 40%, ಅಂದರೆ 160 ರೂಪಾಯಿ. ಕ್ಯಾರೆಟ್ 1 kg ಆಲ್ಮೋಸ್ಟ್ 180 ರುಪೀಸ್. ಕಾರಲ್ಲಿ ಹೋಗ್ತಾ ತಿನ್ಬೋದು, ಅಡುಗೆಗೆ ಯೂಸ್ ಮಾಡ್ಬೋದು, ರೈಸ್ ಐಟಮ್ಗೆ ಯೂಸ್ ಮಾಡ್ಬೋದು. ಸೊ ನಾವೊಂದು ತೊಗೊಂಡ್ವಿ. ಅನಾನಸ್ ಪರ್ ಪೀಸ್ ಅರೌಂಡ್ 360 ರುಪೀಸ್. ಟೊಮ್ಯಾಟೊ ಕಾಸ್ಟ್ಲಿ, ಪರ್ kg 415 ರೂಪಾಯಿ. ಸ್ಪಾರ್ ಮ್ಯಾಂಗೋ 129 rupees per piece. ಸ್ಪಾರ್ ಮಾಂಸದ ಅಂಗಡಿ ಕಲೆಕ್ಷನ್ ಎಷ್ಟಿದೆ ನೋಡಿ. ಇದು ನಮ್ಮ ಸೆಕ್ಷನ್ ಅಲ್ಲ, ಲೆಟ್ಸ್ ಗೋ. ಸ್ಪಾರ್ ಮದ್ಯದ ಅಂಗಡಿ, ಇದು ನಮ್ಮ ಸೆಕ್ಷನ್ ಅಲ್ಲ. ಇಲ್ಲೆಲ್ಲ ಸೂಪರ್ ಮಾರ್ಕೆಟಲ್ಲಿ ಈ ಥರ ಆಲ್ಕೋಹಾಲ್ ಸೇಲ್ ಮಾಡೋದು ತುಂಬಾ ಕಾಮನ್. ಸುಮಾರು ವೆರೈಟೀಸ್ ಇದೆ. ನಮಗೆ ಬೇಕಾಗಿರೋದು ಇಲ್ಲಿದೆ. ಟೆಟ್ರಾ ಪ್ಯಾಕ್ಡ್ ಮಿಲ್ಕ್ ಲೀಟರ್ಗೆ 1.39 ಯೂರೋ, ಅಂದರೆ ಆಲ್ಮೋಸ್ಟ್ 150 ರೂಪಾಯಿ. ವ್ಯಾಲಿಡಿಟಿ 1 ಮಂತ್ ಕೂಡ ಇದೆ. ಇರಲಿ. ಇನ್ನೊಂದು ಮಸ್ಟ್ ಆ್ಯಂಡ್ ಶುಡ್ ಕರ್ಡ್, ನ್ಯಾಚುರಲ್ ಯೋಗರ್ಟ್ ಚೆನ್ನಾಗಿರ್ಬೋದೇನೋ. 2 ಪ್ಯಾಕ್ ತೊಗೊಂಡಿದ್ದೇವೆ. ಲೆಟ್ಸ್ ಸಿ. ಎಕ್ಸಾಟಿಕ್ ಫ್ರೂಟ್ ಸೆಕ್ಷನ್ಸ್, ಬ್ಲೂಬೆರಿ 200 ಗ್ರಾಮಿಗೆ ಆಲ್ಮೋಸ್ಟ್ ಒಂದು 250 ರೂಪಾಯಿ. ಇದು ರಾಸ್ಬೆರಿ 200 ಗ್ರಾಮಿಗೆ 500 ರೂಪಾಯಿ. ಇದೊಂದು ನೋಡಿ, ಕೊತ್ತಂಬರಿ ಸೊಪ್ಪಿದ್ದಂಗಿದೆ, 20 ಗ್ರಾಮ್ 150 ರುಪೀಸ್. ಯಪ್ಪ, ಅಲ್ಲೇ ಇರಲಿ. ಬೇಕಾಗಿರೋದೆಲ್ಲ ತಗೊಂಡಾಯ್ತು. ಕಾರ್ಗೆ ಲೋಡಿಂಗ್ ಈಗ. ಆಸ್ಟ್ರಿಯಾದ ರೋಡ್ ಮತ್ತು 2 ಸೈಡಲ್ಲಿ ಸೀನರೀಸ್ ಹೇಗಿದೆ ನೋಡಿ. ಸ್ವಿಟ್ಜರ್ಲ್ಯಾಂಡ್ ಹಂಗೆ ಇದೆ ಇದು. ಆ್ಯಕ್ಚುಲಿ 2 ದೇಶದ ನಡುವೆ ಒಂದು ಬಾರ್ಡರ್ ಇದೆ, ಬಿಟ್ಟರೆ ಎರಡೂ ಆಲ್ಮೋಸ್ಟ್ ಈಕ್ವಲ್. ಸ್ವಿಟ್ಜರ್ಲ್ಯಾಂಡಿಗೆ ಕಂಪೇರ್ ಮಾಡಿದರೆ ಆಸ್ಟ್ರಿಯಾ ಸ್ವಲ್ಪ ಚೀಪ್. ಇನ್ನೊಂದು ಪ್ರಾಬ್ಲಮ್ ಏನು ಫೇಸ್ ಮಾಡಿದ್ದು ಅಂದರೆ, ಇಲ್ಲಿ ಬೇಕಾದಲ್ಲೆಲ್ಲ ಗಾಡಿ ಸೈಡಿಗೆ ಹಾಕಿ ಫೋಟೋಸ್ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಡೆಡಿಕೇಟೆಡ್ ಪಾರ್ಕಿಂಗ್ ಸ್ಪಾಟ್ಸ್ ಎಲ್ಲಿರುತ್ತೆ ಅಲ್ಲೇ ಪಾರ್ಕ್ ಮಾಡಬೇಕು. ಇರಲಿ, ಪರವಾಗಿಲ್ಲ. ರೋಡ್ಸ್ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹಾಲ್ ಸ್ಟಾರ್ಟ್ ಕಡೆಗೆ. ತುಂಬಾ ಸೀನಿಕ್ ಆಗಿದ್ದ ರೂಟಲ್ಲಿ ಡ್ರೈವ್ ಮಾಡಿಕೊಂಡು ಹಾಲ್ ಸ್ಟಾರ್ಟ್ ರೀಚ್ ಆದ್ವಿ ಈಗ. ನೀವು ಕೂಡ ಇಲ್ಲಿ ಡ್ರೈವ್ ಮಾಡ್ಕೊಂಡು ಬರೋ ಪ್ಲ್ಯಾನ್ ಇದ್ದರೆ ಸ್ವಲ್ಪ ಬೇಗ ರೀಚ್ ಆಗೋ ಥರ ಬನ್ನಿ. ಯಾಕಂತ ಹೇಳಿದರೆ ಪಾರ್ಕಿಂಗ್ ಸ್ಪಾಟ್ಸ್ ಲಿಮಿಟೆಡ್ ಇದೆ ಇಲ್ಲಿ. ವೀಕೆಂಡ್ಸ್ ಎಲ್ಲ ಆದರೆ ಪಾರ್ಕ್ ಮಾಡೋಕ್ಕೆ ಜಾಗ ಸಿಗೋದು ಕಷ್ಟ. ಏನಿದೆ ಚರ್ಚಾ ಆಗಿರ್ಬೋದು. ಬರೀ 800 ಜನ ಇರೋ ಒಂದು ಹಳ್ಳಿ ಹೆಂಗಿದೆ ನೋಡಿ. ವಾವ್, ಎಲ್ಲಿಂದ ಫೋಟೋ ತೆಗೆದ್ರೂ ಪರ್ಫೆಕ್ಟ್ ವಾಲ್ಪೇಪರ್ ಇರೋ ಥರ ಇದೆ ಈ ಹಳ್ಳಿ. ಈಗ ಹಾಲ್ಸ್ಟೆಡ್ ಟೌನ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಲೆಟ್ಸ್ ಗೋ. ಅಲ್ಲೊಂದು ಟ್ರೈನ್ ರೂಟ್ ಇದೆ, ಇಲ್ಲಿಂದ ಕಾಣ್ತಾ ಇಲ್ಲ.
ಮೇಲ್ಗಡೆ ಸಾಲ್ಟ್ ಮೈನ್ ಇದೆ. ಸಾಲ್ಸ್ಬರ್ಗ್ ಅನ್ನೋ ಒಂದು ಟೌನಿಗೆ ಹತ್ತಿರ. ಸಾಲ್ಸ್ಬರ್ಗ್ ಅಂದರೆ ಜರ್ಮನಲ್ಲಿ ಸಾಲ್ಟ್ ಮೈನ್ ಅಂತ. ಇಲ್ಲಿವರೆಗೂ ಇಂಡಿಯನ್ಸ್ ಒಂದೊಂದು ಪ್ಲೇಸಲ್ಲಿ ಒಂದು 2-3 ಗ್ರೂಪ್ ಅಷ್ಟೇ ಕಾಣ್ತಿದ್ರು. ಹಾಲ್ಸ್ಟಾಟಲ್ಲಿ ಮಾತ್ರ ಪ್ರತಿ ಒಂದಿಷ್ಟೊಂದು 5 ಗ್ರೂಪಿಗೆ ಒಂದು ಇಂಡಿಯನ್ಸ್ ಅಷ್ಟು ಜನ ಇದ್ದಾರೆ ಇಲ್ಲಿ. ಇವತ್ತು ಮೋಸ್ಟ್ಲಿ ವೀಕೆಂಡ್ ಆಗಿರೋದಕ್ಕೇನೋ ತುಂಬ ರಶ್ ಇದೆ. ನಮ್ಮ ಪಾರ್ಕಿಂಗ್ ಜಾಗನೂ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ನಾವು ಎಂಟರ್ ಆಗಬೇಕಾದ್ರೆ ಒಂದು ಕಾರ್ ಎಕ್ಸಿಟ್ ಆಗಿದ್ದಕ್ಕೆ ಒಂದು ಫ್ರೀ ಸ್ಪೇಸ್ ಸಿಕ್ತು. ವಾಹ್, ಎಲ್ಲ ಕಡೆ ಉದ್ದಕ್ಕೆ ಅಗಲಕ್ಕೆ ಹೋಗಿರೋ ಮರ ನೋಡ್ತೀರಿ. ಇದನ್ನು ನೋಡಿ, ಫ್ಲ್ಯಾಟ್ ಆಗಿ ಹೋಗಿದೆ. ಇದು ನೋಡಿ, ಮೇಲ್ಗಡೆ ಇರೋ ಬೆಟ್ಟದಿಂದ ಬರೋ ಫ್ರೀ ಅನ್ಲಿಮಿಟೆಡ್ ಡ್ರಿಂಕಿಂಗ್ ವಾಟರ್, ಪರಿಶುದ್ಧ ಕುಡಿಯುವ ನೀರು. ನಮ್ಮ ವಾಟರ್ ಬಾಟಲ್ ಖಾಲಿಯಾಗಿತ್ತು, ಅದಕ್ಕೆ ಇಲ್ಲೇ ರೀಫಿಲ್ ಮಾಡ್ಕೊಳ್ತಾ ಇದೆ. ಹಾಲ್ಸ್ಟಾಟ್ ಹಳ್ಳಿ ಒಳಗಡೆ ನಿಧಾನಕ್ಕೆ ನಡ್ಕೊಂಡು ಏನಿಲ್ಲ ಅಂದರೂ 3-4 ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮೇಲ್ಗಡೆ ಇರೋ ಸಾಲ್ಟ್ ಮೈನ್ ಈಗ ಕ್ಲೋಸ್ ಇದೆ, ಇಲ್ಲಾಂದರೆ ಅದಕ್ಕೂ ಒಂದು 2 ಗಂಟೆ ಮಿನಿಮಮ್ ಬೇಕು. ಇಲ್ಲಿ ಗೈಡೆಡ್ ಬೋಟ್ ಟೂರ್ ಆಪ್ಷನ್ ಕೂಡ ಇದೆ. 40-45 ನಿಮಿಷ ರೈಡ್ ಇರುತ್ತೆ. 15-16 ಯೂರೋ ಚಾರ್ಜ್ ಮಾಡ್ತಾರೆ, ಅಂದರೆ ಆಲ್ಮೋಸ್ಟ್ 1600. ನಾವು ರೈನ್ ಫಾಲ್ಸಲ್ಲಿ ಆಲ್ರೆಡಿ ಬೋಟ್ ಟೂರ್ ಮಾಡಿದ್ವಿ, ಅದಕ್ಕೆ ಇಲ್ಲಿ ಸ್ಕಿಪ್ ಮಾಡಿದ್ವಿ. ಈಗ ಬ್ಯಾಕ್ ಟು ಕಾರ್ ಪಾರ್ಕಿಂಗ್. ಹಾಲ್ಸ್ಟಾಟಲ್ಲಿ ಏನಿಲ್ಲ ಅಂದರೂ 3-4 ಗಂಟೆ ವಾಕ್ ಮಾಡಿದ್ವಲ್ಲ, ಹಸುವಾಗ್ತಾ ಇದೆ ಈಗ. ಇಲ್ಲೇ ಒಂದು ಇಟಾಲಿಯನ್ ರೆಸ್ಟೋರೆಂಟ್ ಸಿಕ್ಕಿದೆ. ವೆಜ್ ಆಪ್ಷನ್ಸ್ ಇದೆಯಾ, ಇದ್ದರೆ ಏನೆಲ್ಲ ಇದೆ ನೋಡ್ಬೇಕೀಗ. ಲೆಟ್ಸ್ ಸಿ. ಈ ರೆಸ್ಟೋರೆಂಟ್ ಅಂತಲ್ಲ, ಇಡೀ ಯುರೋಪಲ್ಲೇ ವೆಜಿಟೇರಿಯನ್ಸ್ ಅವ್ರಿಗೆ ಆಪ್ಷನ್ಸ್ ಲಿಮಿಟೆಡ್. ಸೇಫೆಸ್ಟ್ ಆಪ್ಷನ್ ಈಸ್ ಪಿಜ್ಜಾ. ಅದಕ್ಕೆ ಪಿಜ್ಜಾ ಹುಡುಕ್ತಾ ಇದ್ದೀನಿ. ಇದರಲ್ಲಿ ಮಾರ್ಗರಿಟಾ 9.2 ಯೂರೋ, ಅಂದರೆ ಆಲ್ಮೋಸ್ಟ್ 1000 ರೂಪಾಯಿ. ಲೆಟ್ಸ್ ಸಿ. ಚೆನ್ನಾಗೇ ಬಂದಿದೆ, ಟೇಸ್ಟ್ ನೋಡುವ. ಪಿಜ್ಜಾ ತಿಂದಾದ್ಮೇಲೆ ಈಗ ವಾಪಸ್ ಜರ್ಮನಿ ಕಡೆಗೆ ಡ್ರೈವ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ Airbnb ಇರೋದು ಜರ್ಮನಿಲೇ. ಹಾಲ್ಸ್ಟಾಟಿಂದ 95 ಕಿಲೋಮೀಟರ್ಸ್. 1.5 ಗಂಟೆ ಸಾಕು. ಸೀನರಿ ಎಂಜಾಯ್ ಮಾಡ್ತಾ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗ್ತೇವೆ. ನಮ್ಮ Airbnb ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಚೆಕ್ ಇನ್ ಆಗ್ಲಿಕ್ಕೆ ಓನರ್ ಇಲ್ಲ. ಕಾರ್ ಸದ್ಯಕ್ಕೆ ಇಲ್ಲೇ ಪಾರ್ಕ್ ಮಾಡಿದ್ದಾನೆ. ಓನರ್ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ ಸೆಲ್ಫ್ ಚೆಕ್ ಇನ್ ಅಂತ. ಸೊ ಈಗ ಒಳಗಡೆ ಹೋಗಬೇಕು. ನಾವು ಬುಕ್ ಮಾಡಿರೋ ಈ Airbnb ಎಲ್ಲಿದೆ, ಇದಕ್ಕೆ ಎಷ್ಟು ಪೇ ಮಾಡಿದ್ವಿ,
ಇದ್ರ ಇಂಟೀರಿಯರ್ ಎಲ್ಲ ಹೆಂಗಿದೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಇವತ್ತಂತೂ ಫುಲ್ಲಿ ಟಯರ್ಡ್. ಈಗ ಊಟ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ರೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.